ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಆಲೂ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 3 ಸೌಟಷ್ಟು ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಒಂದೆರಡು ಏಲಕ್ಕಿ, ಒಂದು ಕಪ್ ಏಲಕ್ಕಿ, ಒಂದು 10 ಕಾಳು ಮೆಣಸು, ಒಂದು ಪಲಾವ್ ಎಲೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಂಡಾದ ನಂತರ ದಪ್ಪಕ್ಕೆ ಹೆಚ್ಚಿರೋ ಅಂಥ ಒಂದು 4 ಈರುಳ್ಳಿ ಫ್ರೈ ಆದ ನಂತರ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ ಒಂದೆರಡು ದಪ್ಪಕ್ಕೆ ಹೆಚ್ಚಿರೋ ಅಂಥ ಟೊಮೆಟೊ, ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಂದು 5 ನಿಮಿಷದ ಕಾಲ ಒಂದು ಮುಚ್ಚಳ ಮುಚ್ಚಿ ಇಡಬೇಕು. ನಂತರ ಸಿಪ್ಪೆ ತೆಗೆದು ಹೆಚ್ಕೊಂಡಿರೋ ಅಂಥ ಆಲೂಗಡ್ಡೆ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಅರಿಶಿಣದ ಪುಡಿ 1/4 ಚಮಚ, ಒಂದು 3/4 ಚಮಚ ಖಾರದ ಪುಡಿ, ಧನಿಯಾ ಪುಡಿ 1 ಚಮಚ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಟೇಸ್ಟ್ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ನಂತರ ಒಂದು ಅರ್ಧ ಚಮಚ ಗರಂ ಮಸಾಲ, 1 ಚಮಚ 1ರಿಂದ 1.5 ಚಮಚದಷ್ಟು ವಾಂಗಿಬಾತ್ ಮಸಾಲ ಪೌಡರ್ ಹಾಕ್ತಾಯಿದ್ದೀವಿ. ನಂತರ ಈ ಲೋಟದಿಂದ ಒಂದು 3.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀವಿ. ಅದು ತೊಳೆದಿಟ್ಕೊಂಡಾಗಿದೆ. ನಾವು ಜೀರಾ ರೈಸ್ ಉಪಯೋಗಿಸ್ತೀವಿ. ನೀವು ಯಾವ ರೈಸ್ ಉಪಯೋಗಿಸ್ತೀರಾ ಅದೇನೇ ಹಾಕಿ ಮಾಡ್ಬೋದು. ಅದು ಮಿಕ್ಸ್ ಮಾಡ್ಕೊಂಡ ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಸೂರಿ ಮೇಥಿ, ಒಂದೆರಡು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿರೋ ಅಂಥದ್ದು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡ್ಕೊಂಡಾದ ನಂತರ 3.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ವಿ. ಅದೇ ಲೋಟದಿಂದ ಒಂದು 7 ಲೋಟದಷ್ಟು ನೀರು ತೊಗೊಂಡಿದ್ದೀವಿ. ನಂತರ ಕೊನೆಗೆ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋಕ್ಕಾಗಿದ ತಕ್ಷಣವೇ ಮುಚ್ಚಳ ಮುಚ್ಚಿ 1-2 ವಿಸಿಲ್ ಕೂಗಿಸ್ಕೋಬೇಕು. ಈಗ ವಿಸಿಲ್ ಕೂಡ ಹೋಗಾಗಿದೆ. ಈಗ ಪಲಾವ್ ರೆಡಿಯಾಗಿದೆ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ನೀವು ಕೂಡ ಪಲಾವ್ ಮಾಡಿ ನೋಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬಿಸಿ ಬಿಸಿಯಾಗಿರೋ ಅಂಥ ಆಲೂಗಡ್ಡೆ ಪಲಾವ್ ರೆಡಿಯಾಗಿದೆ. ಅದು ಆಲೂ ಚಿಪ್ಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ಬೂಂದಿ ರಾಯ್ತ ಮತ್ತು ಈರುಳ್ಳಿ ಹಾಕಿರೋ ರಾಯ್ತ ಎಲ್ಲ ಚೆನ್ನಾಗಿರುತ್ತೆ. ನಮಗೆ ಚಿಪ್ಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅದ್ರ ಜೊತೆ